ಅವ್ರು ಕಳ್ಸ್ಯಾರಿ, ಕಳಿಸಿ ಒಮ್ಮೆ ಕಳ್ಸೋತಾರ್ರಿ, ಒಮ್ಮೆ ಇಲ್ಲತ್ತಾರ್ರಿ. ಯಾರು? ಅವ್ರು ಮೇಡಮ್ ಅವ್ರ ಕೆಲ್ಸಕ್ ಹೋಗಿದ್ರಿ ನಮ್ ಯಜಮಾನ್ರಿ, ಇಲ್ಲ ಹಾಸ್ಟೆಲ್ ಕಸ್ತೂರ್ಬಾ ಹಾಸ್ಟೆಲ್ದಾಗ ಹಾ ಕೆಲ್ಸಕ್ ಹೋಗಿದ್ರಿ. ಒಮ್ಮೆ ಕಳ್ಸಿಲತ್ತಾರ್ರಿ, ಒಮ್ಮೆ ಕಳ್ಸಿಲತ್ತಾರ್ರಿ. ಆದ್ರ ಅವ್ನ ಸತ್ರ ಅವ್ನ ಮನಿಗೆ ಬಂದಿಲ್ರಿ, ಎದಕ್ಕೂ ಬಂದಿಲ್ರಿ ಅವ್ರು. ಅಲ್ಲೇ ಕೆಲಸ ಮಾಡ್ತಿದ್ರಾ? ಹಾನ್ರಿ, ಅವ್ರ ಕೈಯಾಗ ಕೆಲ್ಸಕ್ ಹೋಗಿದ್ರಿ. ಹಾಸ್ಟೆಲ್ ವಾರ್ಡನ್ರಿ ರಂಗಮ್ಮ ಬಿಸ್ನಾಳ್ ಅಂತ. ಹ್ಮ್ ಅವ್ರ ಕೈಯಾಗ ಇವ ಕೆಲ್ಸಕ್ ಹೋಗಿದ್ರಿ. ಹ್ಮ್ ಕೆಲ್ಸಕ್ ಹೋಗಾನ ಆಕಿ ಕಳ್ಸ್ಯಾಳ್ರಿ. ಅವ್ ತಮಾಸ್ತಿನ ಎದಕ್ ಕಳ್ಸ್ಯಾಳ ಕಳಿಸಿ ನಮ್ ಮೈದ್ನ ಫೋನ್ ಹಚ್ಚಾನ್ರಿ. ಅವ್ ಎಕ್ಸಿಡೆಂಟ್ ಆದ್ಮೇಲ್ತ ಪೊಲೀಸರು ಇವ್ರ ಅಂಬುಲೆನ್ಸ್ ಕಡೆಯವ್ರು ನಮ್ ಮಾಮಾಗ್ ಹಚ್ಚಾರ್ರಿ, ಅವ್ರ ನಮ್ ಮೈದಿನ ಸಣ್ಣವಂಗ ಹ್ಮ್ ಹಚ್ಚಾನ. ಅವ್ ಏನ್ ಹೇಳನ್ರಿ, ನಾ ಎಕ್ಸಿಡೆಂಟ್ ಆಗೇತ್ರಿ ಲಕ್ಕಾಪರ್ಗೆ ನಾನು. ಅವ್ರು ಟೀಚರಿಗೆ ಫೋನ್ ಹಚ್ಚಾನ್ರಿ ನಮ್ ಮೈದ್ನ. ಹ್ಮ್ ಕಳ್ಸಾನ, ನಾನ ಕಳ್ಸಿನಪಾ. ಪೈಲ ಏನ್ ಅಂದಾಳ್ರಿ ಆಕಿ, ಏನು ಅಂದಿಲ್ರಿ, ಗಪ್ ಆಗ್ಯಾಳ್ರಿ. ಹ್ಮ್ ಇಕತ್ ಅವ ಹಿಂಗ್ರಿ, ನಾ ಕೆರೆಗ್ ಕಳ್ಸಿನಪ್ಪ ಅಂದಾಳ್ರಿ ಫಸ್ಟ್. ಕೆರೆಗ್ ಕಳ್ಸನ್ ಮಾತ್ ನಮ್ ಮಾಮ ಇಟ್ಟಾನ್ರಿ, ಮತ್ ವಾಪಸ್ ಹಚ್ಚಾನ್ರಿ ಅವಂಗ. ಹ್ಮ್ ವಾಪಸ್ ಹಿಂಗ್ರಿ ನಾನು ಕೆರೆಗ್ ಕಳ್ಸಿನಪ್ಪಾ ಅಂತ ಹೇಳ್ರಿ. ಮತ್ ಹೊಳ್ಳಿ ಅದ ಮಾತ್ರ ಅವ್ನ ಪರಿಸ್ಥಿತಿ ನೋಡಿ ಹೊಳ್ಳಿ ಹಚ್ಚಾನ್ರಿ ನಮ್ ಮೈದ್ನ ಅಲ್ಲೇ ಗಾಡ್ಯಾಗ. ಅವ್ರ ಫೋಟೋ ಬಿಡಾನ. ನಮ್ಮ ಅಣ್ಣ ಹಿಂಗ್ರಿ ಟೀಚರಿಗೆ ಬಾಳ ಆಕ್ಸಿಡೆಂಟ್ ಆಗೈತೆ, ಉಳು ಸಂಭವದಾಗಿಲ್ರಿ ಅಂದಾನ್ರಿ ಅವ್ ಹೊಳ್ಳಿ. ಹಂಗ ಆಕೇನ್ ಹೇಳ್ಯಾಳ್ರಿ ಟೀಚರ್ತಿ, ಇಲ್ಪ ನಾ ಇಲ್ಲಿ ಕಳ್ಸಲಿ, ಎಲ್ಲಿ ಹೋಗ್ಯಾನ ನಿಮ್ ಕೆಲ್ಸಕ್ಕ ಹೋಗ್ಯಾನ ಅಂತ ಹೇಳ್ಯಾಳ್ರಿ ಆಕಿ. ಮತ್ ಹಂಗೆಲ್ಲಾ ಹೇಳಾನ. ಮತ್ ಹೋಗಿ ತಾನ ಅವಂಗೆಲ್ಲಾ ಒಬ್ಬ ನನ್ ಗಂಡನ್ ದೋಸ್ತ್ ಅದಾನ್ರಿ, ಅಜ್ಮು ಕೆರೂರ್ ಹಚ್ಚಿ. ಅವ್ನ್ ಫೋನ್ ಹಚ್ಚಾಳ್ರಿ ಟೀಚರ್ಗೆ. ಹಿಂಗಪ್ಪಾ ನಾನ ಕಳ್ಸಿದ್ನವ್ನ ಕೆಲ್ಸಕ್ಕ, ಹಿಂಗ ಅವ್ ಆಕ್ಸಿಡೆಂಟ್ ಆಗೈತಂತ, ಬಾ ಹೋಗುನು ಅಂತ ಕರ್ಕೊಂಡ್ ಬಂದಾನ್ರಿ ಅವ್. ಅವ್ ಕಾರ್ ಗಾಡಿ ತಗೊಂಡ ಹೋಗ್ಯಾರ್ರಿ. ಅವ ಒಬ್ಬ ಅಜ್ಮು ಕೆರೂರ, ಅವ ಮತ್ ಪಿರ್ಸಾಬ್ ನದಾಪತ ಅವನು ಕೂಡ್ಸ್ ಕರ್ಕೊಂಡ್ ಹೋಗ್ಯಾರ್ರಿ ಅವ್ರು. ಅವನು ಕೂಡ್ಸ್ ಕರ್ಕೊಂಡ್ ಹೋಗಿ ಅಲ್ಲಿ ಹೋಗಿ ಆಂಬುಲೆನ್ಸ್ ಇದ್ರಾಗ ಹೋಗಿ ನೋಡ್ಯಾರಿ ಅವ್ನ ಫಸ್ಟ್ ಸರ್ಕಾರ ದವಾಖಾನೆ, ಆಮ್ಯಾಲ ಇಲ್ಲಿ ದವಾಖಾನೆ ಹಾಕ್ಯಾರ್ರಿ ಅವ್ನ. ದವಾಖಾನೆ ಅಲ್ಲಿ ಹಾಕಾನ. ಅಲ್ಲಿ ಎಲ್ಲಾ ನೋಡಿ ನನ್ ಕೈಯಾನ ಫೋನ್ ಇಸ್ಕೊಂಡ ಲಾಕ್ ತೆಗಸ್ಕೊಂಡ್ರಿ ಅವ್ರ ತಂದಾರಿ ಅದನ್ ಫೋನ್ ನಮ್ ಯಜಮಾನ್ರದ್. ಯಾರು ತಗೊಂಡ್ ಬಂದಿದ್ರು? ಅವ್ರ ತಂದಿದ್ರಿ. ಪಿರ್ಸಾಬ್ ನದಾಪ, ರಂಗಮ್ಮ ಬಿಸ್ನಾಳ್, ಅಜ್ಮು ಕೆರೂರ್ರಿ. ಅಂದ್ರೆ ಇವರೆಲ್ಲಾ ಒಟ್ಟಿಗೆ ಕೆಲಸ ಮಾಡೋರು? ಹಾ, ಆಕಿ ಟೀಚರ್ ಅಷ್ಟರಿ ಹಾಸ್ಟೆಲ್ದಾಗ ಕೆಲ್ಸಾ ಮಾಡಾಕ್ರಿ. ಇವ ಪಿರ್ಸಾಬ್ ನದಪ್ಪ ಸುಮ್ ಹೋಗುದು ಬರುದು ಅಷ್ಟ ಮಾಡ್ತಿದ್ರಿ ಹಾಸ್ಟೆಲ್. ಅವ್ನ ಏನಲ್ಲಿ ಕೆಲಸ ಇಲ್ಲ, ಏನು ಇಲ್ರಿ. ಸುಮ್ ಹಾಸ್ಟೆಲ್ಕ್ ಹೋಗುದು ಬರುದು ಅಷ್ಟ ಮಾಡ್ತಿದ್ರಿ. ಅವ್ನ ಅಲ್ಲಿ ಏನ್ ನೌಕ್ರಿ ಇಲ್ಲ ಏನಿಲ್ಲ, ಅವ್ನ ನೌಕ್ರಿ ಬ್ಯಾರೆ ಕಡೆ ಐತ್ರಿ. ಸುಮ್ ಅಲ್ಲಿ ಹಾಸ್ಟೆಲ್ಕ್ ಹೋಗುದು ಬರುದು, ದಿನಾ ಹೋಗುದು ಬರುದು ಮಾಡ್ತಿದ್ರಿ. ಅವ್ರದೇನ್ ಅಕ್ರಮ ಸಂಬಂಧ ಹಿಂಗೆಲ್ಲಾ ನೋಡ್ಯಾನ ನನ್ ಗಂಡ್ರಿ. ಅದಕ್ ಇನ್ ಹೊರಗ್ ಇವ್ ಪಬ್ಲಿಕ್ ಮಾಡ್ತಾನ ಬಾ ಅಂತೇಳಿ ಅವ್ನ ಇದು ಮಾಡ್ಸ್ಯಾನ್ರಿ. ಏನ್ ಮಾಡಿದಾರೆ? ಕೊಲೆ ಮಾಡ್ಸಿದಾರೆ ಅಂತ ಹೇಳ್ತಿರೋದಾ? ನೋಡ್ರಿ, ಆಕ್ಸಿಡೆಂಟ್ ಆಗಿರುವಂತದ್ದು ಅಥವಾ ಇವರೇ ಗಾಡಿಗೆ ಅಂದ್ರೆ ವಾಹನಕ್ಕಾಗಿತ್ತಾ ಅಥವಾ ಒಂದೇ ಸಿಂಗಲ್ ವಾಹನಕ್ಕೆ ಆಗಿರೋದಾ? ಏನೂ ಆಗಿಲ್ರಿ, ಗಾಡಿಗೆ ಏನೂ ಆಗಿಲ್ರಿ. ಅವಂಗ ಅಷ್ಟ ತಲಿಗ್ ಅಷ್ಟ ಪೆಟ್ ಹತ್ತಿತ್ರಿ. ಅವಂಗೂ ಕಾಲ್ ಕೆತ್ತಿಲ್ಲ, ಗಾಡಿ ಡುಮ್ಮಾ ಹೊಡ್ದಿಲ್ಲ, ಗಾಡಿಗೆ ಎಲ್ಲಿ ಏನು ಪೆಟ್ ಹತ್ತಿಲ್ರಿ. ಅವಂಗ ಅಷ್ಟ ತಲಿಗ್ ಅಷ್ಟ ಹಿಂದಿನ ಸೈಡ್ ತಲಿಗ್ ಅಷ್ಟ ಅಂದ್ರೆ ಹತ್ತಿತ್ರಿ. ಆಕ್ಸಿಡೆಂಟ್ ಅಂದ್ರೆ ಯಾವ ತರ ಆಗಿತ್ತು? ಅಂದ್ರೆ ಒಬ್ರೇ ಬಿದ್ದಿದ್ರಾ ಅಥವಾ ಬೇರೆ ಯಾವ್ದಾದ್ರು ಗಾಡಿ ಬಂದು ಡಿಕ್ಕಿ ಆಗಿತ್ತಾ, ಹೇಗೆ? ಅವ್ರ ಒಬ್ರ ಹಿಂಗ್ ರೋಡ್ ಮೇಲೆ ಹಾಕಿ ಹೋಗಿದ್ರಿ. ಅವ್ರು ಗಾಡಿಗೆ ಏನು ಆಗಿಲ್ರಿ. ಮುಂದ್ ಅದ್ ಎಕ್ಸಲ್ ಇರ್ತದೆ, ಎಕ್ಸಲ್ ಅಷ್ಟೇ ಹಿಂಗ್ ಕರ್ಗಾಸ್ಲೆ ಕೊರ್ದಂಗ್ ಆಗೇತ್ರಿ. ಎರಡು ಕಡೆ ಅಚ್ಚಕ ಎಕ್ಸಲ್ ಕೊರ್ದೈತ್ರಿ ಗಾಡಿಗೆ. ಎಕ್ಸಲ್ ಅಷ್ಟ ಇದ್ರಾಗೈತ್ರಿ. ಮುಂದಿನ ಗಾಲ್ ಅಷ್ಟ ಕಡ್ಯಾಕೈತ್ರಿ. ಮತ್ ಮುಂದಿನ ಬ್ರೇಕ್ ಅದ್ರಾಗ ಬ್ರೇಕ್ ಗಾಡ್ಯಾಗ ಐತ್ರಿ, ಇದು ಗಾಲ್ಯಾಗ ಐತ್ರಿ. ಎಕ್ಸಲ್ ಅಟ್ಟ ಕಟ್ಟಾಗ್ಯಾವ್ರಿ ಗಾಡಿವು. ಕರ್ಗಾಸ್ಲೆ ಕೊರ್ದಂಗ್ ಆಗೇತ್ರಿ ಅದ್ ಎಕ್ಸಲ್. ಮತ್ ಇವ್ರನ್ನ ಅದೆಲ್ಲಾ ಮುಗಿದ್ಮ್ಯಾಲ ಇವ್ರನ್ನ ಹಿರಿಯರ್ ನಮ್ ಸಮೂಹದಾಗ ಕೂಡಿಸಿ ಇವ್ರಿಗೆ ಕೇಳಿದೇವ್ರಿ. ಅಜ್ಮು ಕೆರೂರ ಮತ್ ಪಿರ್ಸಾಬ್ ನದಾಪ, ಇನ್ನೊಬ್ರ ಅಜಯ್ ಸಾಬ್ ಬರ್ಮನಿ ಅಷ್ಟ್ರು ಕೂಡ್ಸಿ ಕೇಳಾಣ. ಅವ್ರ ಏನಂದ್ರಿ, ನಾವು ಹುಡುಗರು ಉಪಜೀವನಕ ಏನ್ರ ಒಂದ್ 10 ಲಕ್ಷ ರೂಪಾಯಿ ಕೊಡ್ತೇವ್ ಒಪ್ಕೊಂಡಿದ್ರಿ ಪೈಲ. ಇವ್ರು ಅಷ್ಟ್ರು ಹಿರಿಯರ್ ಒಳಗ್ರಿ. ಇಲ್ಲಿ ಊರಾಗ ಒಪ್ಕೊಳಾನ. ಹಿಂಗ ಈಗ ಕೊಡ್ತೀನಿ, ನಾಳೆ ಕೊಡ್ತೀನಿ, ದೊಡ್ಡ ಅಮೌಂಟ್ ಆಕೈತಿ, ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ, ಹಂಗ ಒಂದ್ ತಿಂಗ್ಳು ಹೋದ್ರಿ. ತಿಂಗ್ಳು ಹೋಗಾನ ನಾವ್ ಕೊಡಂಗಿಲ್ಲ, ನೀವೇನ್ ಹರ್ಕೋತಾರ್ರಿ ಇವಾಗ. ಇವಾಗ ಹಂಗತಾರ್ರಿ. ಯಾವಾಗ ಆಗಿತ್ತಿದು ಇನ್ಸಿಡೆಂಟ್, ಈ ಕೇಸು? ಇದು 3 ತಿಂಗ್ಳ ಆತ್ರಿ ಆಗಿ. ಈಗ ಆಲ್ರೆಡಿ 3 ತಿಂಗಳಾಯ್ತು. ಈಗ ಅವರು ಏನೋ 10 ಲಕ್ಷ ಕೊಡ್ತೀನಿ ಅಂತ ಒಪ್ಕೊಂಡಿದ್ರು. ಒಪ್ಕೊಂಡಿದ್ರಿ. ಈಗಾದ್ರೂ ಏನಕ್ ಹೋಗ ನಾ ಈಗ ಕೊಡಂಗ ಅವಾಗ ಪೈಲ್ ಕೊಡ್ತೇವ್ ಅಂದ್ರಿ. ಒಟ್ರು ಸಮ್ಮುಖದೊಳಗ ಕೊಡ್ತೇವ್ ಅಂದ್ರಿ ಅಷ್ಟು ದೊಡ್ಡ ಹಿರಿಯರ್ ಒಳಗ. ಈಗ ನಾ ಕೊಡಂಗಿಲ್ಲ, ನೀ ಕೊಡಂಗಿಲ್ಲ, ನೀವೇನ್ ಹರ್ಕೋ ಅಲ್ಲೆದಾರ್ ನೋಡ್ ಕಡಿತಿರ್ ಕಡಿ, ಬಡಿತಿರ್ ಬಡ್ರಿ ನಮ್ಮನತಾರ್ರಿ ಅವ್ರು. ಯಾಕೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ರು ಅವರು? ಅಂದ್ರೆ ಅವರೇ ಇದನ್ನ ಕೊಲೆ ಮಾಡಿ ಹಾಕಿದ್ನಂತ ಒಪ್ಕೊಂಡಿದ್ರಾ, ಹೇಗೆ? ಹ್ಞೂನ್ರಿ. ಅಲ್ಲ ಮೋಟ್ರು ಹಿರಿಯರ್ನ ಕುಡ್ಸಾನ ಏನಂದ್ರಿ ಹಿರಿಯರು, ನಿಮ್ದ ಏನ್ರ ತಪ್ಪಿದ್ರ ಕುಂದ್ರಿ, ತಪ್ಪ ಇರ್ಲಿಕ್ಕ ಎದ್ದು ಹೋಗ್ಬಿಡ್ರಿ, ನೀವೇನು ಒಪ್ಕೋಬ್ಯಾಡ್ರಿ ಅವ್ರ ಅಂದ್ರಿ. ಅವ್ರ ಏನಂದ್ರಿ, ನಮ್ದ್ ತಪ್ಪ ಐತಿ, ನಾವ್ ಹುಡುಗರು ಉಪಜೀವನಕ ಏನ್ರ ನೀಡ್ತೇವೆ ಅಂತೇಳಿ 10 ಲಕ್ಷ ರೂಪಾಯಿ ಒಪ್ಕೊಂಡಿದ್ರಿ ಅವ್ರು ಅಷ್ಟ್ರು ಕೂಡ್ಸಿ. ಈಗ ಇಂದ್ ಕೊಡ್ತೇವ್, ನಾಳೆ ಕೊಡ್ತೇವ್ ಅಂದ ಈಗ 1 ತಿಂಗಳಾಗಾನ ನೀವ್ ಏನ್ ಮಾಡ್ಕೋತೀರಿ ಮಾಡ್ಕೊಂಡ್ ಹೋಗತಾರ್ರಿ. ಇದಕ್ಕೆ ಏನು ಕಂಪ್ಲೇಂಟ್ ಏನು ಕೊಟ್ಟಿರ್ಲಿಲ್ವಾ, ಆಕ್ಸಿಡೆಂಟ್ ಆಗಿರೋದಕ್ಕೆ ಅಥವಾ ಏನು?
ಕೊಟ್ಟವ್ರಿ ಈಗ 4 ಮಂದಿ ಮೇಲೆ ನಮಗ್ ಸಂಶಯ ಐತಿ ಹಿಂಗೈತಿ ಎಲ್ಲಾ ಐತಿ ಕೊಟ್ಟವ್ರಿ ಅವ್ರ ಏನು ಅಲ್ಲಿ ರೆಸ್ಪೆಕ್ಟ್ ಮಾಡವಲ್ರಿ ಕ್ಯಾರಾಗ ಕಂಪ್ಲೇಂಟ್ ತಗೊಂತಿಲ್ವಾ ಅವರು? ತಗೊಂಡಾರಿ ಆದ್ರ ಇವ್ರನ್ನ ಕಳ್ಸಿ ಅಲ್ಲಿ ತನಿ ವಿಚಾರಣೆ ಮಾಡೋದು ಹಿಂಗೆ ಏನು ಮಾಡವಲ್ರಿ ಅವ್ರಿಗೆ. ತನಿಖೆ ಏನು ಮಾಡೇ ಇಲ್ಲ ಇಲ್ಲಿವರೆಗೂ? ತನಿಖೆ ಏನು ಇನ್ನೂವರೆಗೆ ತನಿಖೆ ಮಾಡೇ ಇಲ್ರಿ ಅವ್ರು ನಮ್ಮೆಲ್ಲ ಅವ್ರು ಮಾಡಿಲ್ಲ. ಅಂದ್ರೆ ಪೆಂಡಿಂಗ್ ಅಲ್ಲಿ ಇಟ್ಬಿಟ್ಟಿದಾರೆ, ಏನು ಮಾಡಿಲ್ಲ ಪೊಲೀಸ್ನವರು? ಏನು ಮಾಡಿಲ್ಲ. ನಮ್ಮ ಮಾಮನ MLC ಸಹಿ ಬ್ಯಾರೆ ಮಾಡಿಸ್ಕೊಂಡಾರ್ರಿ ಅವ್ರ ಹಿಂಗ ಅವ್ ಏನ್ ಬಿದ್ದ ತಕ್ಷಣ ಬಿದ್ದ ಮ್ಯಾಲ ಮರ್ದಿನ ಹೋಗಿರಿ ಅವ್ರ ಟೀಚರು ಮತ್ತ ಅಜ್ಮು ಮತ್ತ ಪಿರ್ಸಾಬ ಹೋಗಿ ಸ್ಟೇಷನ್ಕ್ ಹೋಗಿ ಇವ್ ತನಾಗ್ ಬಿದ್ದಾನ ಸ್ಪೀಡ್ ಆಗಿ ಬಿದ್ದಾನು ಹಿಂಗೆಲ್ಲಾ ಬರ್ಸ್ಕೊಂಡ ನಮ್ಮ ಮಾಮನ ಕಡೆ ಸಹಿ ಮಾಡಿಸ್ಕೊಂಡಾರ. ಇದು ಎಮರ್ಜೆನ್ಸಿ ಕೇಸ್ ಐತಿ, ಇದನ್ನ ಕೇಸ್ ಒಳಗ್ ಒಯ್ಯಾಕ ಇವ್ ಸೀರಿಯಸ್ ಬಾದ ನೀವು ಒಳಗ್ ನಾವ್ ಒಯ್ತೇವಿ ಅದಕ್ ನೀವ್ ಸಹಿ ಮಾಡ್ರಿ. ನಾನು ಸಹಿ ಮಾಡ್ಯಾನ್ರಿ ಅವ್ನು. ನಮ್ಮ ಮಾಮ ಮಾಡ್ಯಾನ್ರಿ ನನ್ ಗಂಡನ ಅಪ್ಪ. ಹೌದು. ಹಂಗೆಲ್ಲಾ ಸಹಿ ಮಾಡಿಸ್ಕೊಂಡ್ ಹೋಗ್ಯಾರ್ರಿ. ಹಂಗೆಲ್ಲಾ ಸಹಿ ಮಾಡಿಸ್ಕೊಂಡ್ ಹೋಗಿ ಅವ್ರ ಏನ್ ಮಾಡ್ತಾರಿ ಪೊಲಿಟಿಷಿಯನ್ ಸಹಿ ನೀನ ಮಾಡಿಯಪ್ಪ MLC ನೀನ ಮಾಡಿಯಪ್ಪ ಅತ್ತಾರ್ರಿ ಅವ್ರ ಬಂದ್ಬಿಟ್ಟು. ಯಾರು ಪೊಲೀಸ್ನವರು? ಪೊಲೀಸ್ನವ್ರ ಅವ್ರು ಬಿನ್ ಡ್ರೆಸ್ ಮೇಲೆ AC ಮೇಲೆ ಕೂತಿ AC ಒಳಗ್ ಕೂತ್ ಬರ್ಕೊಂಡಾರಿ. ಬಿನ್ ಡ್ರೆಸ್ ಮೇಲೆ ಬರ್ಯಾನ ನಮ್ಮ ಮಾಮಾಗ್ ಗೊತ್ತಾಗಿಲ್ರಿ ಅದು. ಇವ್ರು MLC ಬರ್ಸ್ಕೊಳವ್ರು ಇದು MLC ಅಂತ ಹೇಳಿಲ್ರಿ. ಅವ್ರ ಸಹಿ ಮಾಡಿಸ್ಕೊಳ್ಳಿಲ್ಲ, ಪೊಲೀಸರು ಹೇಳಿಲ್ಲ, ಯಾರು ಹೇಳಿಲ್ಲ. ಈ MLC ನನ್ ಗಂಡನ್ ದೋಸ್ತನ ಬರ್ದಾನ್ರಿ ಇದನ್ ಕಾಸು. ಅವ್ ಬರ್ಸ್ಕೊಂಡ್ ಏನು ಹೇಳಿಲ್ರಿ ಅವ್ರಿಗೆ. ಓಕೆ. ಈಗ ಇದು 10 ಲಕ್ಷ ಕೊಡ್ತೀನಿ ಅಂತ ಏನು ಒಪ್ಕೊಂಡಿದ್ರಲ್ಲ ಅವರು, ಹಿರಿಯರ ಸಮ್ಮುಖದಲ್ಲಿ ಒಪ್ಕೊಂಡಿದ್ರು ಅಂತ ಹೇಳ್ತಿದ್ರಲ್ಲ, ಈಗ ಅವರು ಹಿರಿಯರೆಲ್ಲ ಏನ್ ಹೇಳ್ತಿದಾರೆ ಇದಕ್ಕೆ? ಅವ್ರ ಏನ್ ಹೇಳ್ತಾರ, ನೀವ್ ಏನ್ ಬೇಕಮ್ಮ ಮುಂದ್ ನಾವ್ ಅದಕ್ ನೋಡ್ಕೋತೇವ್ ಅಂತ ಹೇಳ್ತಾರ್ರಿ ಅವ್ರು. ಅಂದ್ರೆ ನೀವ್ ಕಂಪ್ಲೇಂಟ್ ಅವ್ರು ತಗೊಳ್ರಿ, ಯಾರು ತಗೊಳ್ರಿ, ಅತ್ತಾಗೂ ತಗೊಳ್ರಿ, ಹಿರಿಯರು ಇದು ಮಾಡ್ತಾರ, ಅವ್ರು ಹಂಗ್ ಮಾಡ್ತಾರ. ಹಿರಿಯರ್ ಅವ್ರ ಕೊಡ್ಲಿಕ್ಕ ನಾವೇನ್ ಮಾಡೋತ್ ಇವ್ರ ಹಿರಿಯರ ಹಿಡಿದ್ ಕಟ್ಟಿದ್ರ ಆಕತ್ರಿ ಅವ್ರನ್ನ. ಅಲ್ಲ ಅದೇ ಮುಂಚೆ ಒಪ್ಕೊಂಡಿರ್ತಾರಲ್ವಾ, ಅಂತಂದ್ರೆ ಈಗ ನಾವು ಕಾನೂನು ರೀತಿಯಲ್ಲಿ ಹೋಗೋದಕ್ಕಿಂತ ನಮ್ಮಲ್ಲೇ ಮುಗಿಸ್ಕೊಂಡ್ಬಿಡೋಣ ಅಂತ ನೀವು ನಿರ್ಧಾರ ತೆಗೆದುಕೊಂಡಿದ್ರಿ ಅನ್ಸುತ್ತೆ ಮೇಲ್ನೋಟಕ್ಕೆ. ಮತ್ತೆ ಅವರು ಒಪ್ಕೊಂಡಿದ್ದಾರೆ, ನಮ್ದು ತಪ್ಪಿದೆ ಅನ್ನೋ ಅವ್ರ ಏನು ಖಚಿತ ಮಾಹಿತಿಯನ್ನ ನೀವ್ ಹೇಳ್ತಿದ್ದೀರಿ, ಅವ್ರು ಹೇಳಿದ್ರು ಅಂತ. ಇದಾದ್ರೂ ಕೂಡ ಅದೇ ಅವ್ರಿಗೆ ಯಾಕೆ ವಾಪಸ್ಸು ಉಲ್ಟಾ ಮಾತನಾಡ್ತಾ ಇದ್ದಾರೆ ಅಂತ? ಅವ್ರ ಸ್ಟೇಷನ್ ಅಲ್ಲಿ ಅಡ್ಡಾಡಿ ಬಂದಂಗದಾರ್ರಿ. ಅಲ್ಲಿ ರೊಕ್ಕ ತುಂಬ್ಯಾರ ಏನ್ ಮಾಡ್ಯಾರನೋ ಒಟ್ಟು ಅಲ್ಲಿರ್ತಾರೆ. ಅಲ್ಲಿ ಸ್ಟೇಷನ್ ಹೋದ್ರು ಇಲ್ಲಿ ಹೋಗತ್ತ, ಬದಾಮಿಗ್ ಹೋದ್ರ ಕೆರೆಗ್ ಹೋಗತಾರಿ, ಕೆರೆಗ್ ಹೋದ್ರ ಬದಾಮಿಗ್ ಹೋಗತಾರ. ಅವ್ರು ಒಟ್ಟಲ್ಲಿ ಇನ್ಸಿಸ್ಟ್ ಮಾಡವಲ್ರಿ. ಯಾಕೆ ಹಂಗ ಹೇಳ್ತಾರೆ? ಅದು ಯಾವ ವ್ಯಾಪ್ತಿಯಲ್ಲಿ ಆಗಿರುತ್ತೆ, ಯಾವ ಒಂದು ಇವ್ರು ತಗೋಬೇಕಲ್ಲ? ತಗೋಬೇಕ್ರಿ. ಅದ್ರ ಕಡೆ ಇವ್ರು ಏನು ನಾವ್ ಓದಿ ತಿಳ್ಕೊರಿ. ಒಬ್ರು ಪೊಲೀಸ್ ಅಲ್ಲಿ ಮಗ್ಲ ಇದ್ದಾರ, ಇಂತಾವ್ ಹಿಂಗ್ ಕೇಸ್ ಬಂತ ನಾವ್ ಸಾಹೇಬ್ ಅವತ್ ಬರುದೇ ಇಲ್ರಿ. ನಮ್ ಇದಕ್ ಕೇಸ್ ನೋಡ್ಯಾಕ್ ಬರುದೇ ಇಲ್ರಿ ಅವ್ರು. ಓಕೆ. ಸಣ್ಣ ಮಕ್ಳು ಅದಾವ್ರಿ, ಎತ್ತಾಗೂ ನ್ಯಾಯ ಸಿಗವಲ್ರಿ. ಎಷ್ಟು ವರ್ಷದ ಮಕ್ಳಿದಾರೆ ಈಗ? ಒಂದ್ 2 ವರ್ಷದ ಐತ್ರಿ, ಒಂದ್ 7 ತಿಂಗಳದ ಐತ್ರಿ. ಓಕೆ. ಅವ್ನ್ ಸಾವಿಗೆ ಅವ್ ಎದಕ್ ಸತ್ತ ಎದಕ್ಕಿಲ್ಲ ಅದೊಂದ್ ನ್ಯಾಯ ಒಂದ್ ಸಿಗ್ಬೇಕ್ರಿ ನಮಗ. ಅದಕ್ ಹೋರಾಡಾಕತ್ತೇವ್, ಖರೆ ಎತ್ತಾಗೂ ಇದು ಮಾಡಿಸ್ಕೊಡ್ವಲ್ರಿ. ಇವ್ರು ನಿಮ್ಮ ಯಜಮಾನ್ರು ಅಣ್ಣ ತಮ್ಮಂದ್ರು ಸಹೋದರ ಎಷ್ಟು ಜನ ಅವ್ರು ಇರೋದು? ಕೆಟ್ಟ ಕುಡುಕರದಾರಿ. ಜೀವನ ಮಾಡ ಎಲ್ಲಾ ಮನಿ ತಂದಾಕ ಬಂದಾಕ ಅವ್ನ ಇವನ ಇದ್ರಿ. ಅವ್ರು ಅದಾರ್ರಿ, ಇಬ್ರು ಅವ್ರ ಪಾಡಿಗೆ ಅವ್ರ ಅದಾರ್ರಿ. ಇವಾಗ ನೀವ್ ಒಬ್ರೇ ಹೋರಾಟ ಮಾಡ್ತಿರೋದು ಇದಕ್ಕೆ? ನಾವ್ ಅಷ್ಟರಿ, ನಮ್ಮ ಮನೆಯವ್ರು, ನಮ್ಮಪ್ಪ, ನಮ್ಮವ್ವ, ನಾವ್ರಿ. ಈಗ ಮುಂಚೆ ಒಪ್ಕೊಂಡಿದ್ರು, ಈಗ ಒಪ್ಕೊಂತಿಲ್ಲ, ವಾಪಸ್ಸು ಉಲ್ಟಾ ಮಾತನಾಡ್ತಾ ಇದಾರೆ ಅಂತ ನೀವ್ ಹೇಳ್ತಿರೋದು ಹಾಗಾದ್ರೆ? ಉಲ್ಟಾ ಪೈಲ ನಿಮ್ದೇನ ತಪ್ಪಿದ್ರೆ ಅಷ್ಟೇನಿಲ್ಲ, ಎದ್ದು ಹೋಗ್ರಿ ಅಂತ ಹೇಳಿವ್ರಿ ನಾವ್. ಹಿರಿಯರ ನಮ್ಮೂರ್ ಹಿರಿಯರ್ರಿ, ಅವ್ರು ದೊಡ್ಡ ಹಿರಿಯರ್ ಅಂತ ಹೇಳಿ ಒಟ್ರು ಹಿರಿಯರ್ ಕೂರ್ಸನ ಅವ್ರು ನಾವ್ ಕರ್ಸಾನ. ನಿಮ್ದೇನ್ರ ತಪ್ಪಿದ್ರ ಅಷ್ಟ ನೀವ್ ಸಮುದ್ರದಾಗ ಕುಂದ್ರಪ್ಪ, ಏನ್ ತಪ್ಪಿದ್ರ ಅಟ್ಟ ಒಪ್ಕೊಂಡಿರ್ ಕುಂದ್ರಿ, ಇಲ್ಲಾರ ಎದ್ದು ಹೋಗ್ಬಿಡ್ರಿ ನೀವ್ ಅಂದ್ರಿ. ಇಲ್ಲ ನಮ್ದು ತಪ್ಪೈತಿ, ನಾವ್ ಹುಡುಗರು ಬಿಜುಣಿ ಕರ್ಸನ್ಸನ್ ಅದ ಏನ್ರ ನೀಡ್ತೇವತ್ತೆ ಕೂತ ಒಪ್ಕೊಂಡಿದ್ರಿ. ನಾವ್ 8 ದಿನ ಬಿಟ್ಟು ಹಿರಿಯರ್ ಕೂರ್ಸಿರ, ಒಂದ್ 15 ದಿನ ಬಿಟ್ಟು ಹಂಗ ರಗಡ್ ಕೂರ್ಸ್ಕೊತಾನ ಇದ್ರ. ಒಂದ್ ತಿಂಗಳ ಮ್ಯಾಲ ಕೈ ಹಾರಿಸ್ಬಿಟ್ರಿ ಅವ್ರು. ಏನ್ ಮಾಡ್ಕೋದ್ರ ಮಾಡ್ಕೋರ್, ನಾವ್ ಕೊಡಂಗಿಲ್ಲ ನೋಡ್ತಾರ್ರಿ. ಓಕೆ, ಇಷ್ಟೆಲ್ಲ ಆಗಿದೆ ಹಾಗಾದ್ರೆ? ಹ್ಞೂನ್ರಿ. ಸಣ್ಣ ಹುಡುಗರುದಾರ್ರಿ, ಬರೀ ತವ್ರ ಮನಿ ಕೆಟ್ಟ ಬರ್ತಾನ್ರಿ, ಗಂಡನ ಮನ್ಯಾಗು ಯಾರು ಇಲ್ರಿ. ಅತ್ತಿ ಮಾವ ಅದಾರಿ, ಅವ್ರಿಗೆ ಕೆಟ್ಟ ವಯಸ್ಸಾಗ್ಯದ್ರಿ. ಅವ್ರ ಟೀಚರ್ ಸ್ವಲ್ಪ ತಮ್ದು ಏನೋ ಅಕ್ರಮ ಸಂಬಂಧ ಇದ್ ಸಂಬಂಧ ಹಿಂಗೆಲ್ಲಾ ಮಾಡ್ಯಾರ್ರಿ ಅವ್ರ ನಮ್ದು. ಅದು ನಿಮ್ ಯಜಮಾನ್ರಿಗೆ ಗೊತ್ತಿತ್ತಾ ಅಥವಾ ಹೇಗೆ? ಅವ್ರ್ ಹೇಳ್ತಿ ಹಂಗ ಹೇಳೇ ಒಂದ್ ದಿವ್ಸನ ಕೆಲ್ಸ ಬಿಟ್ಟಿದ್ರಿ ಅವ್ ನಮ್ ಗಂಡ. ಅಲ್ಲಿ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ವಾ ಹಾಗಾದ್ರೆ? ಅವ್ ಹೋಗ್ತಿದ್ರಿ ಪೈಲ್, ಹಿಂಗೆಲ್ಲಾ ಇವ್ರೆಲ್ಲಾ ಇದಾರತಿ ಹಂಗ ಹಿಂಗ ನಂಗೆಲ್ಲಾ ಅಂತಿದ್ರಿ. ಅವ್ ಬಂದ ಹಂಗೆ ಸಂಬಂಧ 2 ತಿಂಗ್ಳು ಕೆಲ್ಸ ಬಿಟ್ಟಿದ್ರಿ ಡಿಸೆಂಬರ್ದಾಗ.
ಬಿಡಾನ ಮತ್ತ ಅವ್ರ ದೋಸ್ತರಿಗೆ ಅವ್ರಿಗೆ ಮೇಡಮ್ ಹಚ್ಚಿ ಮತ್ತ ಕರೆಸ್ಕೊಂಡಾಡ್ರಿ ಅವ್ನ ಹ್ಮ್ ಕರೆಸ್ಕೊಂಡ ಈಗ 6 ತಿಂಗಳ ಮಾಡ್ಯಾರ ಓಕೆ ಓಕೆ